ನಾನೊಂದು 700-800 ಮದುವೆ ಸೇವ್ ಮಾಡಿದೆ ಬೆಂಗಳೂರು, ಬೇರೆ ಬೇರೆ ಊರಲ್ಲಿ. ನನ್ನ ಫೇವ್ರೇಟ್ ಅದು. ಸೊ ಲೇಡೀಸ್ ಅವ್ರು ಬಂದು ಕಂಪ್ಲೇಂಟ್ ಕೊಡೋದು, ಗಂಡ ಬಂದು ಗಂಡದ ಹೆಂಡತಿ ಮೇಲೆ ಕಂಪ್ಲೇಂಟ್ ಕೊಡೋದು, ಸರ್ ಡಿವೋರ್ಸ್ ಕೊಟ್ಬಿಡಿ ಸರ್. ಹೇಳಿದೆ, ನಾನು ಫಸ್ಟ್ ಆಫ್ ಆಲ್ ಡಿವೋರ್ಸ್ ಕೊಡಲಿಕ್ಕೆ ನನಗೆ ರೈಟ್ಸ್ ಇಲ್ಲ ರಾಜಾ, ಪೊಲೀಸ್ ಆಫೀಸರ್. ಡಿವೋರ್ಸ್ ಕೊಡೋಣ ಬರಲ್ಲ ಸರ್, FIR ಹಾಕಿ. ಆಯಿತು, ಮದುವೆ ಎಷ್ಟು ವರ್ಷ ಆಯಿತು? ಎಷ್ಟು ವರ್ಷ ಆಯ್ತು ಸರ್? ಎಷ್ಟು ತಿಂಗಳಾಯ್ತು ಹೇಳಿ? ಸರಿ ಆಯ್ತು, ಎಷ್ಟು ತಿಂಗಳಾಯಿತು? ಮದುವೆ ಮಾಡಿ 3 ತಿಂಗಳಾಯ್ತು ಸರ್. ಆಯಿತು, ಯಾಕೆ ಡಿವೋರ್ಸ್ ಬೇಕು? ಅವ್ನು ಸರಿ ಇಲ್ಲ ಸರ್, ಅವ್ನು ಸರಿ ಇಲ್ಲ ಸರ್, ಬಾತ್ರೂಮ್ನಲ್ಲಿ ಬ್ರಷ್ ಇಲ್ಲಿರ್ತಾನೆ ಸರ್, ಅವ್ನು ಇಲ್ಲಿರ್ತಾನೆ, ಪೇಸ್ಟ್ ಇಲ್ಲಿರ್ತಾನೆ. ಆಯಿತು, ಇಬ್ಬರು ಫಸ್ಟ್ ಕುರಿ, ನಿಮ್ಮ ಕೌನ್ಸಿಲಿಂಗ್ ಫಸ್ಟ್ ಮಾಡಬೇಕು. ದೆನ್ ವಿ ಡು ಎಕ್ಸ್ಟೆನ್ಸಿವ್ ಕೌನ್ಸಿಲಿಂಗ್. ಅಂದರೆ ಹೆಣ್ಮಗಳಿಗೆ ಒಂದು 2 ಗಂಟೆ, ಗಂಡು ಮಗಳಿಗೆ ಒಂದು 2 ಗಂಟೆ ಮಾತಾಡಿ, ಆಮೇಲೆ ಇವರೆಲ್ಲ ಸೆಟ್ ಮಾಡಿದ ಮೇಲೆ ಅವ್ರ ತಂದೆ ತಾಯಿಲ್ಲ ಕರೆದು ಅವ್ರಿಗೆಲ್ಲ ಮಾತಾಡಿ, ಯಾವ ಟು ರೀಸೆಟ್ ದ ಹೋಲ್ ಫ್ಯಾಮಿಲಿ. ಅದು ಟೇಕ್ಸ್ 3-4 ಡೇಸ್, 5 ಡೇಸ್, 6 ಡೇಸ್, 7 ಡೇಸ್. ಆಮೇಲೆ ನಮ್ಮ ಕಾನ್ಸ್ಟೇಬಲ್ ಭಾಳ ಸಿಟ್ನಲ್ಲಿ ಇರ್ತಾರೆ, ಸಾಹೇಬ್ರಿಗೆ ಇದೆ ಕೆಲಸ, ಊರಿನಲ್ಲಿ ಏನಾದ್ರು ಪ್ರಾಬ್ಲಮ್ ಕರ್ಕೊಂಡು ಬಂದು ಕೌನ್ಸಿಲಿಂಗ್ ಮಾಡೋದು ಕೆಲಸ. ಆಮೇಲೆ 7 ದಿನ 8 ದಿನ ಆದಮೇಲೆ ಅವರಿಬ್ಬರು ಸ್ವಲ್ಪ ವಿ ಎಕ್ಸ್ಪ್ಲೈನ್, ನೋಡಿ ಟಿಲ್ ಎಸ್ಟರ್ಡೇ ಯು ಆರ್ ಡಿಫ್ರೆಂಟ್ ಪರ್ಸನ್, ಮದುವೆ ಆದಮೇಲೆ ಯು ಆರ್ ಡಿಫ್ರೆಂಟ್ ಪರ್ಸನ್, ಬಿಕಾಸ್ ಯುವರ್ ಲೈಫ್ ಚೇಂಜ್ಡ್. ಎಲ್ಲ ಡಿಫ್ರೆಂಟ್. ಊಟದಲ್ಲಿ ಒಬ್ಬರಿಗೆ ಖಾರ ಬೇಕು, ಒಬ್ಬರು ಖಾರ ಬೇಡ, ಒಬ್ರಿಗೆ ಈ ಥರ ಬೇಕು, ಒಬ್ರಿಗೆ ಆ ಥರ ಬೇಕು, ಒಬ್ಬರು ಜೋರಾಗಿ ಮಾತಾಡಬೇಕು, ಒಬ್ಬರು ಸಾಫ್ಟಾಗಿ ಮಾತಾಡಬೇಕು. ಬಿಕಾಸ್ ನಾವು ಯು ಹ್ಯಾವ್ ಟು ಫೈಂಡ್ ಅ ವೇ ಟು ಕೈಂಡ್ ಆಫ್ ರಿಅಡ್ಜಸ್ಟ್ ಯುವರ್ ಹೋಲ್ ಲೈಫ್. ಅದಕ್ಕೆ ಇಂಡಿಯಾದಲ್ಲಿ ಫೇವ್ರೇಟ್ ಪಾಸ್ ಟೈಮ್ ಅಂದರೆ ಡೈವರ್ಸ್ ಮಾಡೋದು. ಮದುವೆ ಆದಮೇಲೆ ಫೇವ್ರೇಟ್ ಪಾಸ್ ಟೈಮ್